Hello everyone, welcome to Simple Dhammaka with your host Manasa Hegde. ಇವಾಗ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಇವತ್ತು ನಮ್ಮ ಚಾನಲಲ್ಲಿ ನಮ್ಮ ಚಿಕ್ಕಮ್ಮ ತೋರಿಸ್ಕೊಡ್ತಾರೆ. ಇದಕ್ಕೆ ಫಸ್ಟ್ 2 ಬಾಳೆಕಾಯಿ ಅದನ್ನು ಸ್ಲೈಸ್ ಮಾಡಿ ಇಟ್ಕೋಬೇಕು. ಸ್ಲೈಸ್ ದ ರಾ ಬನಾನಾಸ್ ಆ್ಯಂಡ್ ಲೆಟ್ ಇಟ್ ಡ್ರೈ ಲೈಕ್ ದಿಸ್ ಆಫ್ಟರ್ ಯು ವಾಶ್ ಇಟ್. ತೊಳೆದಿರೋದನ್ನು ಈ ಥರ ಒಣಗಿ ಹಾಕ್ಕೋಬೇಕು. ಆಮೇಲೆ ಉಪ್ಪು ನೀರು ರೆಡಿ ಮಾಡ್ಕೋಬೇಕು. ಒಂದು 3-4 ಚಮಚ ಉಪ್ಪು ಹಾಕಿ 1 ಲೋಟ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಕ್ ದ ಸಾಲ್ಟ್ ವಾಟರ್ and then let the oil heat. Once it's ready, drop in the sliced raw bananas, ಬಾಳೆಕಾಯಿ ಹಾಕಿ ಎಣ್ಣೆಯಲ್ಲಿ ಕರಿಬೇಕು. ಇದ್ರ ವಿಶೇಷತೆ ಏನಂದರೆ ಇದಕ್ಕೆ ಉಪ್ಪು ಈ ಥರ ಬಾಣಲೆಯಲ್ಲೇ ಹಾಕ್ತಾರೆ. ಖಾರ ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್. ಇವತ್ತು ನಾವಿಲ್ಲಿ ಖಾರ ಹಾಕ್ತಾ ಇಲ್ಲ. ಇದು ತುಂಬ ದಿನ ಇಡೋಕ್ಕಾಗತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಕರಿತಾ ಇರೋದು ತುಂಬ ರುಚಿ ಇರುತ್ತೆ. ಈ ಥರ ಮಳೆಗಾಲದಲ್ಲಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇಟ್ಸ್ ರೈನಿಂಗ್ ಔಟ್ಸೈಡ್ ಆ್ಯಂಡ್ ವಿ ಕ್ಯಾನ್ ಎಂಜಾಯ್ ದಿಸ್ ರಾ ಬನಾನಾ ಚಿಪ್ಸ್ ಫ್ರೆಶ್ಲಿ ಮೇಡ್ ಅಟ್ ಹೋಮ್. ಸೊ putting all the sliced raw bananas, just making sure it's well dipped in the hot oil. Put it in the medium flame, ಮಧ್ಯಮ ಉರಿಯಲ್ಲೇ ಮಾಡ್ಕೊಳ್ಳಿ. ಇದು ಒಂದು ಅರ್ಧಕ್ಕಿಂತ ಜಾಸ್ತಿ ಬೆಂದಿದೆ. Now it should be boiled more than 50%. At this point we'll be adding some salt water which we had prepared. Be careful, it will splutter. ಉಪ್ಪು ನೀರು ಹಾಕಿ ಹುಷಾರಾಗಿ ಹಾಕಿ. ಸ್ವಲ್ಪ ಸಿಡಿಯುತ್ತೆ ಎಣ್ಣೆಗೆ. ನೀವು ನೀರು ಸೇರಿಸ್ತಾ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ. ಇವಾಗ ಇದು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಫಸ್ಟ್ 1-2 ಬಾಣಲಿಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಎಣ್ಣೆ ಜೊತೆ ಉಪ್ಪು ನೀರು ಇರೋದ್ರಿಂದ ಉಪ್ಪು ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ initially you might need a little more salt water and later on you will not need much. So our raw banana chips is ready, crispy, ready to go. Enjoy with this rain. ಈಗ ನೋಡೋಣ ಎಷ್ಟು ಕರುಮಾಗಿ ಕ್ರಿಸ್ಪಿಯಾಗಿ ನಮ್ಮ ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ. ಖಾರ ಪುಡಿ ಬೇಕಾದರೂ ಸೇರಿಸ್ಕೋಬೋದು. ಇದಕ್ಕೆ ಇಲ್ಲಿ ನಾವೇನೂ ಹಾಕಿಲ್ಲ, ಬರೀ ಉಪ್ಪು ಅಷ್ಟೇ ಹಾಕಿರೋದು. If you want, you can add chili powder, but I have not added any here. So our raw banana chips is ready to go for this rainy season. Enjoy! Like, share, subscribe, and don't forget to press the bell icon.